ಸೈತಾನನನ್ನು ಅವನ ಹಿಂಬಾಲಕರನ್ನು ಪರಲೋಕದಿಂದ ಹೊರಗೆ ತಳ್ಳಿದಾಗಲೇ ದೇವರು ಅವರನ್ನು ಯಾಕೆ ನಾಶ ಮಾಡಲಿಲ್ಲ ಎಂಬುದಾಗಿ ಅನೇಕರು ಇಂದು ಪ್ರಶ್ನಿಸುವವರಾಗಿದ್ದಾರೆ. ಹೌದು, ಇದೊಂದು ಮಹತ್ವದ ಪ್ರಶ್ನೆಯೇ. ಆದರೆ ಸೈತಾನನು ಮಾಡಿದ ಕೆಲಸವು ಸರಿಯೋ ತಪ್ಪೋ ಎಂಬುದನ್ನು ನ್ಯಾಯವಾಗಿ ವಿಮರ್ಶಿಸದೆ, ಕಾರ್ಯತ ಅದನ್ನು ಸಿದ್ಧಾಂತಪಡಿಸದೆ, ಸೈತಾನನಿಗೂ ತಾನು ಮಾಡಿದ್ದು ನ್ಯಾಯವೋ ಅನ್ಯಾಯವೋ ಎಂಬುದನ್ನು ಸಿದ್ಧಾಂತಪಡಿಸಲು ಅವಕಾಶ ಕೊಡದೆ ಎಲ್ಲರನ್ನೂ ಆಗಲೇ ದೇವರು ನಾಶ ಮಾಡುತ್ತಿದ್ದರೆ ಪರಲೋಕದಲ್ಲಿರುವ ಒಳ್ಳೆಯ ದೂತರಿಗೆ ದೇವರ ಮೇಲೆ ಒಂದು ವಿಧವಾದಂತಹ ಸಂಶಯ ಹುಟ್ಟುತ್ತಿತ್ತು. ಮತ್ತು ಪರಲೋಕದಲ್ಲಿರುವ ದೇವದೂತರು ದೇವರನ್ನ ಪ್ರೀತಿಯಿಂದ ಸೇವಿಸದೆ ನಮ್ಮನ್ನು ಸಹ ನಾಶ ಮಾಡಿಬಿಡುತ್ತಾರೆ ಅನ್ನುವಂತಹ ಭಯದಿಂದ ಸೇವಿಸುವವರಾಗುತ್ತಿದ್ದರು. ಆದ್ದರಿಂದಲೇ ಸೈತಾನನು ಅವನ ಹಿಂಬಾಲಕರು ತಮಗೆ ಇಷ್ಟ ಬಂದಂತೆ ಈ ಲೋಕದಲ್ಲಿ ಸ್ವಇಚ್ಛೆಯಿಂದ ವರ್ತಿಸಲು ದೇವರು ಅವರಿಗೆ ಅವಕಾಶವನ್ನು ನೀಡುವವನಾಗಿದ್ದಾನೆ. ಅವರ ಕೃತ್ಯಗಳು ಪಾಪದ ಕೃತ್ಯಗಳಾಗಿದ್ದು ಮರಣವೇ ಅವರಿಗೆ ತಕ್ಕ ಶಿಕ್ಷೆ ಎಂಬುದು ಸಿದ್ಧಾಂತವಾಗುವವರೆಗೂ ಅವರು ತಮಗೆ ಇಷ್ಟ ಬಂದಂತೆ ಈ ಲೋಕದಲ್ಲಿ ವರ್ತಿಸಬಹುದು. ಅಂತೂ ಕೊನೆಗೆ ಸೈತಾನನು ಅವನ ಹಿಂಬಾಲಕರು ನ್ಯಾಯವಾಗಿಯೂ ಮರಣಕ್ಕೆ ಪಾತ್ರರು ಎಂದು ಭಕ್ತರು ಅರಿತುಕೊಂಡು ದೇವರು ಅವರನ್ನು, ಅಂದರೆ ಸೈತಾನನು ಅವನ ಹಿಂಬಾಲಕರನ್ನ ನಾಶಪಡಿಸುವಾಗ ತೃಪ್ತಿ ಹೊಂದುವವರಾಗಿದ್ದಾರೆ. ಸೈತಾನನು ಸೇವಿಸುವ ಈ ಲೋಕದವರೆಲ್ಲರಿಗೂ ಗಂಡು ಹೆಣ್ಣೆಂಬ ಭೇದ ಭಾವವಿಲ್ಲದೆ ಅವನೊಂದಿಗೆ ನಾಶವಾಗುವವರಾಗಿದ್ದಾರೆ. ಆದ್ದರಿಂದಲೇ ಕಾಲವು ಮೀರಿ ಹೋಗುವುದಕ್ಕಿಂತ ಮೊದಲೇ ನಾವು ಸೈತಾನನನ್ನು ಸಂಪೂರ್ಣವಾಗಿ ವಿರೋಧಿಸಿ ಆತನ ಎಲ್ಲ ಕೃತ್ಯಗಳನ್ನು ತ್ಯಜಿಸಿ ದೇವರನ್ನು ಹಿಂಬಾಲಿಸುವುದು ಬಹು ಮುಖ್ಯವಾಗಿದೆ. ಹೌದು ಪ್ರಿಯ ವೀಕ್ಷಕರೇ, ಈ ಕೊನೆಯ ಕಾಲದಲ್ಲಿ ಸೈತಾನನ ಎಲ್ಲ ಕಾರ್ಯಗಳನ್ನು ತ್ಯಜಿಸಿ ಕ್ರಿಸ್ತನನ್ನು ಹಿಂಬಾಲಿಸಿ ನಿತ್ಯ ಜೀವವನ್ನು ಹೊಂದಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.